ॐ सहनाववतु सहनौ भुनक्तु सह वीर्यङ्करवावहै तेजस्वनावधतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಶ್ರೀ ಪರಾಭವನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಬಹುಳ ನವಮಿ ಮಂದವಾಸರ ಅಥವಾ ಸ್ಥಿರವಾಸರ ಶ್ರೇಷ್ಠವಾದ ಈ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಪಂಚಕಂ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಲಲಿತಾ ಪಂಚಕಂ. ಓಂ ಸಾಯಂ ಸ್ಮರಾಮಿ ಲಲಿತಾ ವದನಾರವಿಂದಂ ಬಿಂಬಾಧರಂ ಪೃಥುಲಮೌಕ್ತಿಕಶೋಭಿನಾಸಂ ಆಕರ್ಣದೀರ್ಘನಯನಂ ಮಣಿಕುಂಡಲಾಢ್ಯಂ ಮಂದಸ್ಮಿತಂ ಮೃಗಮಧೋಜ್ವಲಫಾಲದೇಶಂ ಸಾಯಂ ಭಜಾಮಿ ಲಲಿತಾ ಭುಜಕಲ್ಪವಲ್ಲೀ ರಕ್ತಾಂಗುಲೀಯಲಸದಂಗುಲಿ ಪಲ್ಲವಾಢ್ಯಾಂ ಮಾಣಿಕ್ಯ ಹೇಮವಲಯಾಂಗದ ಶೋಭಮಾನ ಪುಂಡ್ರೇಕ್ಷೋಚಾಪಕುಸುಮೇಷು ಸೃಣೀರ್ದಧಾನಾ ಸಾಯಂ ನಮಾಮಿ ಲಲಿತಾ ಚರಣಾರವಿಂದಂ ಭಕ್ತೇಷ್ಟದಾನನಿರತಂ ಭವಸಿಂಧುಪೋತಂ ಪದ್ಮಾಸನಾದಿ ಸುರನಾಯಕ ಪೂಜನೀಯಂ ಪದ್ಮಾಂಕುಶಧ್ವಜ ಸುದರ್ಶನ ಲಾಂಛನಾಢ್ಯಂ ಸಾಯಂ ಸ್ತುವೇ ಪರಶಿವಾಂ ಲಲಿತಾಂ ಭವಾನಿ ತ್ರಯಂತ ವೇದ್ಯ ವಿಭವಾಂ ಕರುಣಾನವದ್ಯಾಂ ವಿಶ್ವಸ್ಯ ಸೃಷ್ಟಿ ವಿಲಯ ಸ್ಥಿತಿ ಹೇತು ಭೂತಾ ವಿದ್ಯೇಶ್ವರಿ ನಿಗಮವಾನ್ ಮನಸಾತಿ ದೂರ ಸಾಯಂ ವದಾಮಿ ಲಲಿತೆ ತವ ಪುಣ್ಯನಾಮ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀಶಾಂಭವೇತಿ ಜಗತಾಂ ಜನನೀ ಪರೇತಿ ವಾಗ್ದೇವತೇತಿ ವಚಸ ತ್ರಿಪುರೇಶ್ವರೀತಿ ಶ್ರೀ ಜಗದಂಬಾರ್ಪಣಮಸ್ತು. ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ
नमो नारायणाय। ॐ 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 नमो नारायणाय। ಒಂದು ವಿಷ್ಣುವಿನ ಭಜನೆ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಹ್ಮ್. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ಮಕರ ಕುಂಡಲಧಾರಿ ಭಕ್ತ ಬಂಧು ಶೌರಿ. ಮುಕ್ತಿದಾತ ಶಕ್ತಿದಾತ ವಿಠಲ ನರ ಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ದೀನಬಂಧು ಕೃಪಾ ಸಿಂಧು ಶ್ರೀಹರಿ ಶ್ರೀಹರಿ. ಪಾವನಾಂಗ ಹೇ ಕೃಪಾಂಗ ವಾಸುದೇವ ಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ. ಪಾಂಡುರಂಗ 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 ಹರಿ. ತುಳಸಿ ಹಾರ ಕಂದರ ಭಕ್ತ ಹೃದಯ ಮಂದಿರ. ಮಂದರಾದ್ರಿ ಧರ ಮುಕುಂದ ಇಂದಿರೇಶ ಶ್ರೀಹರಿ. ರಾಮ ಕೃಷ್ಣ ಹರಿ ಮುಕುಂದ ಮುರಾರಿ.
ಪಾಂಡುರಂಗ 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 ಹರಿ. ಪಾಂಡುರಂಗ ಹರಿ. ಪಾಂಡುರಂಗ ಹರಿ. ಪುಂಡಲೀಕವರದೆ ಹರಿವಿಠ್ಠಲೇ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಸಪ್ತದಶೋಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ. ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಅಫಲಾಕಾಂಕ್ಷಿಭಿರ್ಯಜ್ಞಃ ವಿಧಿದೃಷ್ಟೋ ಯ ಯುಜ್ಯತೆ. ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಅಭಿಸಂಧಾಯ ತು ಫಲಂ ದಂಭಾರ್ಥಮಪಿ ಚೈವ ಯತ್. ಯುಜ್ಯತೆ ಭರತಶ್ರೇಷ್ಠ ತೈ ಯಜ್ಞಂ ವಿದ್ಧಿ ರಾಜಸಂ. ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ. ಶ್ರದ್ಧಾವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ದೇವದ್ವಿಜಗುರು ಪ್ರಾಜ್ಞ ಭೋಜನಂ ಶೌಚಮಾರ್ಜವಂ. ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಸಪ್ತದಶೋಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಅನೇಕ ವಿಧವಾದಂತಹ ಉಪಾಸನೆಗಳನ್ನು ತಿಳಿಸಲಾಗಿದೆ. ಪೂಜಾ ವಿಧಾನ, ಆಹಾರದ ಕ್ರಮ, ಯಾವ ರೀತಿಯಲ್ಲಿ ನಾವು ಯಜ್ಞಾಚರಣೆಗಳನ್ನು ಮಾಡುವಂಥದ್ದು, ಹಾಗೂ ಯಾವ ರೀತಿ ತಪಸ್ಸನ್ನು ಆಚರಿಸಬೇಕು. ತಪಸ್ಸು
ಮೂರು ರೀತಿಯಲ್ಲಿ ಮಾಡಬಹುದು. ಒಂದು ಶಾರೀರಿಕ ತಪಸ್ಸು, ಎರಡನೇದು ವಾಚಿಕ ತಪಸ್ಸು, ಮೂರನೆಯದು ಮಾನಸಿಕ ತಪಸ್ಸು. ಈ ಶಾರೀರಿಕ, ವಾಚಿಕ ಹಾಗೂ ಮಾನಸಿಕ ತಪಸ್ಸಿನ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದೇವೆ. ಕಳೆದ ವಾರ ಶಾರೀರಿಕ ತಪಸ್ಸು ಅಂದ್ರೇನು ಅನ್ನುವುದನ್ನು ವಿಚಾರ ಮಾಡಿದ್ವು. ತಪಸ್ಸು ಎಂದ್ರೆ ಶರೀರವನ್ನು, ಮನಸ್ಸನ್ನು ವಿಧಿಪೂರ್ವಕವಾಗಿ ಸಂಯಮ, ವೈರಾಗ್ಯ, ತ್ಯಾಗ, ವಿವೇಕ, ಅಭ್ಯಾಸ ಮುಂತಾದ ತಾಪಗಳ ಮೂಲಕ ತಪ್ಪಿಸುವುದು. ತಪಸ್ಸು ಮೂಲಭೂತವಾಗಿ ಮೂರು ಬಗೆಯವು: ಶಾರೀರಿಕ, ವಾಚಿಕ, ಮಾನಸಿಕ. ತಂದೆ ತಾಯಿ, ಆಚಾರ್ಯ, ದ್ವಿಜ, ಪ್ರಾಜ್ಞರು ಮುಂತಾದವರ ಯಥಾಯೋಗ್ಯ ಆದರ, ಸತ್ಕಾರ, ಸೇವೆ ಹಾಗೂ ದೇವದೇವತೆಗಳ ಪೂಜೆ, ಉಪಾಸನೆ, ಶೌಚ, ಆರ್ಜವ ಅಂದರೆ ಸರಳತೆ, ನೇರ ನಡೆನುಡಿ, ಬ್ರಹ್ಮಚರ್ಯ ಪಾಲನೆ, ಅಹಿಂಸೆ ಇವು ಶರೀರದಿಂದ ಮಾಡಲಾಗುವ ಶಾರೀರಿಕ ಅಥವಾ ಕಾಯಿಕ ತಪಸ್ಸು. ಈಗ ಈ 14ನೆಯ ಶ್ಲೋಕದಲ್ಲಿ ವಾಚಿಕ ತಪಸ್ಸು 14 ಆಯಿತು. 15ನೇ ಶ್ಲೋಕದಲ್ಲಿ ವಾಚಿಕ ತಪಸ್ಸು ಹೇಗಿರ್ಬೇಕು? ನಮ್ಮ ಮಾತಿನ ಒಂದು ಧಾಟಿ, ಶೈಲಿ, ವೈಖರಿ ಹೇಗಿರಬೇಕು ಹೇಳ್ತಾ ಇದ್ದಾರೆ 15ನೆಯ ಶ್ಲೋಕದಲ್ಲಿ. ಪುನರಾವರ್ತನೆ ಮಾಡಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ನಿಂದೆ, ಚಾಡಿ, ವ್ಯಂಗ್ಯ ಮುಂತಾದ ದೋಷಗಳಿಲ್ಲದ, ಮನಸ್ಸನ್ನು ಉದ್ವೇಗಗೊಳಿಸದ, ಇತರರ ಮನಸ್ಸನ್ನು ನೋಯಿಸದ, ಪ್ರಿಯವಾದ, ಹಿತಕರವಾದ ಮತ್ತು ಸತ್ಯವಾದ ಸರಳ ಮಾತುಗಳು ಹಾಗೂ ವೇದಶಾಸ್ತ್ರಗಳ ಅಧ್ಯಯನ, ಪರಮೇಶ್ವರನ ಸ್ತುತಿ, ನಾಮ ಜಪದ ಅಭ್ಯಾಸ, ಪ್ರಣವಾದಿ ಮಂತ್ರ ಪಠಣ ಮುಂತಾದವು ವಾಣಿಯನ್ನು, ಮಾತನ್ನು ಪವಿತ್ರಗೊಳಿಸುವಂತಹ ವಾಚಿಕ ಅಥವಾ ವಾಂಗ್ಮಯ ತಪಸ್ಸು ಎಂದು ಹೇಳಲಾಗುತ್ತದೆ. सच्चे भाने वाले हितकर तथा अन्यों को क्षुब्ध न करने वाले वाक्य बोलना और वैदिक साहित्य का नियमित पारायण करना, यही वाणी की तपस्या है. Austerity of speech consists in speaking truthfully and beneficially and in avoiding speech that offends. One should also recite the Vedas regularly. Anudvegakaram vakyam satyam priyahitam cha yat swadhyaya abhyasanam cha eva vangmayam tapa uchyate. Tapah uchyate. ಚ ಹಾಗೂ ಯತ್ ಅನುದ್ವೇಗಕರ ಯಾವುದು ಉದ್ವೇಗಗೊಳಿಸದ, ಪ್ರಿಯಹಿತಂ ಪ್ರಿಯವೂ ಹಿತಕರವೂ ಹಾಗೂ ಸತ್ಯಂ ವಾಕ್ಯಂ
ಯಥಾರ್ಥವಾದ ಮಾತುಗಳಾಗಿವೆಯೋ ಚ ಸ್ವಾಧ್ಯಾಯಾಭ್ಯಸನಂ ಮತ್ತು ವೇದಶಾಸ್ತ್ರಗಳನ್ನು ಓದುವ ಮತ್ತು ಪರಮೇಶ್ವರನ ನಾಮ ಜಪದ ಅಭ್ಯಾಸ ಇವುಗಳನ್ನು ವಾಂಗ್ಮಯಂ ತಪಃ ಏವ ಉಚ್ಯತೆ. ವಾಣಿ ಸಂಬಂಧವಾದ ತಪಸ್ಸೆಂದೇ ಹೇಳಲಾಗುತ್ತದೆ. ಉದ್ವೇಗಗೊಳಿಸದ ಪ್ರಿಯವಾದ ಹಿತಕರವಾದ ಹಾಗೂ ಯಥಾರ್ಥವಾದ ಮಾತುಗಳಾಗಿವೆಯೋ ಮತ್ತು ವೇದಶಾಸ್ತ್ರಗಳ ಅಧ್ಯಯನ ಹಾಗೂ ಪರಮೇಶ್ವರನ ನಾಮ ಜಪದ ಅಭ್ಯಾಸ ಇತ್ಯಾದಿಗಳನ್ನು ವಾಣಿ ಸಂಬಂಧವಾದ ತಪಸ್ಸು ಎಂದು ಹೇಳಲಾಗುತ್ತದೆ. ನೋಡುವ ಈ ವಾಚಿಕ ತಪಸ್ಸಿನ ಶಾಂಕರ ಭಾಷ್ಯವನ್ನು ನೋಡೋಣ. ಇಲ್ಲಿ ನೋಡಿ, ಸತ್ಯಂ ವಾಕ್ಯಂ ಅಂತ ಇದೆ. ಪ್ರಿಯಹಿತಂ ಸತ್ಯಂ ವಾಕ್ಯಂ ಅಂದ್ರೇನು? ಮನಸ್ಸು ಮತ್ತು ಇಂದ್ರಿಯಗಳಿಗೆ ಯಾವ ಅನುಭವವಾಗುತ್ತದೆಯೋ ಅದನ್ನು ಹಾಗೆಯೇ ಸರಿಯಾಗಿ ಹೇಳುವುದೇ ಯಥಾರ್ಥವಾದ ಮಾತುಗಳು. ಯಾವುದೇ ಡಂಭಾಚಾರ ಇಲ್ಲ, ಒಳಗೊಂದು ಹೊರಗೊಂದು ಇಲ್ಲ. ಮನಸ್ಸಿಗೆ ಏನು ಬರುತ್ತೋ, ಏನು ಚಿಂತೆ ನಡೀತಾ ಇದೆಯೋ ಅದನ್ನೇ ಮಾತುಗಳ ಮೂಲಕ ಹೇಳುವಂಥದ್ದೇ ವಾಚಿಕ ತಪಸ್ಸು. ನೋಡುವ ಈ 15ನೆಯ ಶ್ಲೋಕದ ಶಾಂಕರ ಭಾಷ್ಯ. ತಪಸ್ಸಿನಲ್ಲಿ 3 ಬಗೆಯಾಗಿ ಆಗಲೇ ವಿಚಾರ ಮಾಡಿದ್ದೇವೆ: ಶಾರೀರಿಕ, ವಾಚಿಕ, ಮಾನಸಿಕ. ಈಗ ವಾಚಿಕ ತಪಸ್ಸಿನ ಶಾಂಕರ ಭಾಷ್ಯ. ಅನುದ್ವೇಗಕರಂ ಪ್ರಾಣಿನಾ ಅದುಃಖಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಯತ್ ಪ್ರಿಯಹಿತೆ ದೃಷ್ಟಾದೃಷ್ಟಾರ್ಥೆ ಅನುದ್ವೇಗಕರತ್ವಾದಿಭಿಃ ಧರ್ಮೈಃ ವಾಕ್ಯಂ ವಿಶೇಷ್ಯತೆ. ಅವಿಶೇಷೇಣ ಧರ್ಮ ಸಮುಚ್ಚಯಾರ್ಥಃ ಚ ಶಬ್ದಃ ಪರಪ್ರತ್ಯಯಾರ್ಥಂ ಪ್ರಯುಕ್ತಸ್ಯ ವಾಕ್ಯಸ್ಯ ಅನುದ್ವೇಗಕರಸ್ಯ ಸತ್ಯಪ್ರಿಯಹಿತಾನಾಂ ಅನ್ಯತನೇನ ದ್ವಾಭ್ಯಾಂ ತ್ರಿಭಿರ್ವಾ ಹೀನತಾ ಸ್ಯಾತ್ ಯದಿ ನ ತತ್ ವಾಂಗ್ಮಯಂ ತಪಃ ತಥಾ ಸತ್ಯವಾಕ್ಯಸ್ಯ ಇತರೇಷಾಂ ಅನ್ಯತಮೇನ ದ್ವಾಭ್ಯಾಂ ತ್ರಿಭಿರ್ವಾ ವಿಹೀನತಾಯಾಂ ನ ವಾಂಗ್ಮಯ ತಪಸ್ವಂ ತಥಾ ಪ್ರಿಯವಾಕ್ಯಸ್ಯಾಪಿ ಇತರೇಷಾಂ ಅನ್ಯತಮೇನ ದ್ವಾಭ್ಯಾಂ ತ್ರಿಭಿರ್ವಾ ವಿಹೀನಸ್ಯ ನ ವಾಂಗ್ಮಯ ತಪಸ್ವಂ ತಥಾ ಹಿತವಾಕ್ಯಸ್ಯಾಪಿ ಇತರೇಷಾಂ ಅನ್ಯತಮೇನ ದ್ವಾಭ್ಯಾಂ ತ್ರಿಭಿರ್ವಾ ವಿಹೀನಸ್ಯ ನ ವಾಂಗ್ಮಯ ತಪಸ್ವಂ. ಕಿಂ ಪುನಸ್ತತ್ತಪಃ ಯತ್ ಸತ್ಯಂ ವಾಕ್ಯಂ ಅನುದ್ವೇಗಕರಂ ಪ್ರಿಯಂ ಹಿತಂ ಚ ತತ್ ತಪಃ ವಾಂಗ್ಮಯಂ. ಯಥಾ ಶಾಂತೋ ಭವ ವತ್ಸ ಸ್ವಾಧ್ಯಾಯಂ ಯೋಗಂಚ ಅನುತಿಷ್ಠ ತಥಾ ತೇ ಶ್ರೇಯೋ ಭವಿಷ್ಯತಿ ಇತಿ. ಸ್ವಾಧ್ಯಾಯಾಭ್ಯಸನಂ ಚೈವ ಯಥಾವಿಧಿ ವಾಂಗ್ಮಯಂ ತಪ ಉಚ್ಯತೆ. ಅನುದ್ವೇಗಕರವಾದ ಪ್ರಾಣಿಗಳಿಗೆ ದುಃಖವನ್ನುಂಟು ಮಾಡದೇ ಇರುವ ವಾಕ್ಯವು ಯಾವುದು ಉದ್ವೇಗಕರವಲ್ಲದ್ದೂ ಸತ್ಯವೂ ಮತ್ತು ಪ್ರಿಯಹಿತವೂ ಆಗಿರುವುದೋ ಅಂಥ ಇಲ್ಲಿ ಪ್ರಿಯಹಿತ ಎಂಬ 2 ವಿಶೇಷಣಗಳನ್ನು ಕೊಟ್ಟಿರುವುದು ದೃಷ್ಟಾದೃಷ್ಟ ಪ್ರಯೋಜನಕ್ಕಾಗಿ. ಸದ್ಯಕ್ಕೆ ಸಂತೋಷವನ್ನುಂಟು ಮಾಡುವುದರಿಂದ ಪ್ರಿಯವೂ, ಮುಂದೆ ಜನ್ಮಾಂತರ ಲೋಕಾಂತರದಲ್ಲಿ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುವುದರಿಂದ ಹಿತವೂ ಆಗಿರುವ ವಚನವು ಎಂದು ತಿಳಿಸುವುದಕ್ಕೆ ಈ 2 ಪದಗಳ ಪ್ರಯೋಗವಾಗಿದೆ. ಯಾವ್ಯಾವುದು? ಪ್ರಿಯ ಮತ್ತು ಹಿತ. ಈ ತಪಸ್ಸು ಮಾಡಿದವನಿಗೂ ದೃಷ್ಟಾದೃಷ್ಟ ಫಲಗಳುಂಟು. ಅನುದ್ವೇಗಕರತ್ವವೇ ಮುಂತಾದ ಧರ್ಮಗಳನ್ನು ವಾಕ್ಯಕ್ಕೆ ವಿಶೇಷಣವಾಗಿ ಕೊಟ್ಟಿದೆ. ಅನುದ್ವೇಗಕರತ್ವವೇ ಮುಂತಾದ ಧರ್ಮಗಳನ್ನು ಸಾಮಾನ್ಯವಾಗಿ ಎಲ್ಲವನ್ನೂ ಸಮುಚ್ಚಯ ಮಾಡುವುದಕ್ಕಾಗಿ ಚ ಮತ್ತು ಎಂಬ ಶಬ್ದವನ್ನು ಪ್ರಯೋಗಿಸಿರುತ್ತದೆ. ಮತ್ತೊಬ್ಬನಿಗೆ ಅಭಿಪ್ರಾಯವು ಅರಿಯಲೆಂದು ಉಪಯೋಗಿಸಿದ ಅನುದ್ವೇಗಕರವಾದ ವಾಕ್ಯದಲ್ಲಿ ಸತ್ಯ ಪ್ರಿಯಹಿತಗಳೆಂಬುವುಗಳಲ್ಲಿ ಯಾವುದಾದರೊಂದು 2 ಅಥವಾ ಈ 3 ಇಲ್ಲವಾದರೆ ಅದು ವಾಂಗ್ಮಯ ತಪಸ್ಸಲ್ಲ. ಇದರಂತೆ ಸತ್ಯವಾದ ವಾಕ್ಯದಲ್ಲಿ ಉಳಿದವುಗಳಲ್ಲಿ 1, 2 ಅಥವಾ 3 ಇಲ್ಲವಾದರೆ ಅದಕ್ಕೆ ವಾಂಗ್ಮಯ ತಪಸ್ಸವಿಲ್ಲ. ಇದರಂತೆ ಹಿತವಾಕ್ಯಕ್ಕೂ ಉಳಿದವುಗಳಲ್ಲಿ
1, 2 ಅಥವಾ 3 ಇಲ್ಲವಾದರೆ ವಾಂಗ್ಮಯ ತಪಸ್ವಿಲ್ಲ. ಹಾಗಾದರೆ ಆ ತಪಸ್ಸಾದರೂ ಯಾವುದು ಎಂದರೆ, ಯಾವುದು ಸತ್ಯವೂ ಅನುದ್ವೇಗಕರವೂ ಪ್ರಿಯವೂ ಹಿತವೂ ಆಗಿರುವುದೋ ಅದೇ ವಾಂಗ್ಮಯ ತಪಸ್ಸು. ಉದಾಹರಣೆಗೆ, ಮಗು, ಶಾಂತವಾಗಿರು, ಸ್ವಾಧ್ಯಾಯವನ್ನು ಯೋಗವನ್ನು ಅನುಷ್ಠಾನ ಮಾಡು, ಹಾಗಾದರೆ ನಿನಗೆ ಶ್ರೇಯಸ್ಸಾಗುವುದು. ಇಂಥ ವಾಕ್ಯವನ್ನಾಡುವುದು ವಾಂಗ್ಮಯ ತಪಸ್ಸಾಗುವುದು. ವಿಧಿಯಂತೆ ಸ್ವಶಾಖೆಯ ವೇದದ ಅಧ್ಯಯನವನ್ನು ಅಭ್ಯಾಸ ಮಾಡುವುದು ವಾಂಗ್ಮಯ ತಪಸ್ಸೆನಿಸುವುದು. ಒಬ್ಬೊಬ್ಬರದು ಒಂದೊಂದು ಶಾಖೆ ಇರುತ್ತೆ. ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಇತ್ಯಾದಿ. ಅಂತಹವರು ಆಯಾಯ ಶಾಖೆಯನ್ನೇ ಅಧ್ಯಯನವನ್ನು ಮಾಡುವಂಥದ್ದು. ಗುರುವನ್ನು ಶುಶ್ರೂಷೆ ಮಾಡುತ್ತಾ ಬ್ರಹ್ಮಚರ್ಯಾದ ನಿಯಮಗಳಿಂದ ಒಡಗೂಡಿ ಅಧ್ಯಯನ ಮಾಡುವುದು ವಿಧಿವತ್ತಾಗಿ ಮಾಡುವ ತಪಸ್ಸು. ಇಂತಹ ಶ್ರೇಷ್ಠವಾದ ವಾಚಿಕ ತಪಸ್ಸನ್ನು ಪ್ರತಿಯೊಬ್ಬರು ಕೂಡ ಆಚರಿಸತಕ್ಕದ್ದು. ಹಾಗಾದ್ರೆ ಮಾನಸಿಕ ತಪಸ್ಸು ಅಂದ್ರೆ ಯಾವುದು? ಅದನ್ನು ನಾಳೆಯ ದಿವಸ ಸಾಯಂಕಾಲ ನೋಡೋಣ. ಅಷ್ಟದಿಗ್ಗಜವೇ ನೀನು, ಆದಿಶೇಷನೆ ನೀನು, ಕಷ್ಟ ಭಾರವಿದೆಂದು ನಿಟ್ಟಿಸುರ ಬಿಡುವೆ, ನಿಟ್ಟುಸಿರ ಬಿಡುವೆ. ನಿಷ್ಠುರವ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ, ಮಂಕುತಿಮ್ಮ. ಅಷ್ಟದಿಗ್ಗಜವೇ, ಅಷ್ಟದಿಕ್ ಗಜವೇ, ಭಾರವಿದೆಂದು, ಭಾರಾವು ಇದು ಎಂದು, ಎಷ್ಟಾದರಷ್ಟೇ, ಎಷ್ಟು ಆದರೆ ಅಷ್ಟು. ಅಷ್ಟದಿಗ್ಗಜವೇ, 8 ದಿಕ್ಕುಗಳನ್ನು ಹೊತ್ತ 8 ಆನೆಗಳು. ಆದಿಶೇಷ ಶ್ರೀಮನ್ ಮಹಾವಿಷ್ಣುವಿಗೆ ಹಾಸಿಗೆಯಾದ ಸರ್ಪ, ಪುರಾಣದಲ್ಲಿ ಉಲ್ಲೇಖಿತ. ಬದುಕಿನ ಬವಣೆಯನ್ನು ಪಡುವಾಗ ಅಯ್ಯೋ ಇದು ಕಷ್ಟ ಮತ್ತು ಇದು ಭಾರ ಎಂದು ನಿಟ್ಟುಸಿರು ಬಿಡುವೆಯಲ್ಲ, ನೀನೇನು 8 ದಿಕ್ಕುಗಳನ್ನು ಹೊತ್ತ ಆನೆಗಳಷ್ಟು ಭಾರವನ್ನು ಹೊತ್ತಿಲ್ಲ, ಅಥವಾ ಆ ಆನೆಗಳನ್ನು ಹೊತ್ತ ಆದಿಶೇಷನಷ್ಟು ಭಾರವನ್ನು ಹೊತ್ತಿಲ್ಲವಲ್ಲ. ಸುಮ್ಮನೆ ನಾನು ಬಹಳ ಕಷ್ಟಪಡುತ್ತಿದ್ದೇನೆ ಎನ್ನುತ್ತಾ ಅನ್ಯರ ಅನುಕಂಪವನ್ನು ಆಕರ್ಷಿಸುವ ನಿನ್ನನ್ನು ಯಾರೂ ಈ ಜಗತ್ತಿನಲ್ಲಿ ಗಮನಿಸುವುದಿಲ್ಲ. ನಿನಗೆ ಎಷ್ಟು ಹೊರಲಾದರೆ ಅಷ್ಟು ಹೊತ್ತುಕೋ, ಸುಮ್ಮನೆ ಅಲವತ್ತುಕೊಳ್ಳಬೇಡ ಎಂದು ಕಿವಿಮಾತನ್ನು ಹೇಳುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. Are you one of the gods that is in the charge of an expense of the universe? Are you the Adishesha who is holding up the universe on his shoulders? Then why are you complaining that your load is too much? No one in this world needs to hear you and feel pity. Everyone has their own burden to bear. Whatever order is present in this world is just fine. Mankutima. ಅಷ್ಟದಿಗ್ಗಜವೇ ನೀನು, ಆದಿಶೇಷನೆ ನೀನು, ಕಷ್ಟ ಭಾರವಿದೆಂದು ನಿಟ್ಟುಸಿರ ಬಿಡುವೆ, ನಿಷ್ಠುರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಮೀರಿ ಸಾಧಿಸುವುದಕ್ಕೆ ಪ್ರಯತ್ನಿಸುತ್ತೇವೆ. ಆಕಾಶಕ್ಕೆ ಏಣಿ ಹಾಕುವ ಪ್ರಯತ್ನ ನಮ್ಮದು. ಸಾಧ್ಯತೆಗಳ ವಿವೇಚನೆ ಇಲ್ಲದೆ ಧಾಪುಗಾಲು ಹಾಕುವ ಹುಂಬತನ ನಮ್ಮದು.
ಆದರೆ ನಮಗೆ ನಮ್ಮ ಸಾಮರ್ಥ್ಯದ ಸ್ವರೂಪ ಗೊತ್ತಿರುವುದಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ಮೀರಿದ ಪ್ರಯತ್ನವನ್ನು ನಾವು ಮಾಡಿದಾಗ ಸಾಮಾನ್ಯವಾಗಿ ನಾವು ಎಡವುತ್ತೇವೆ ಮತ್ತು ಸೋಲುತ್ತೇವೆ. ಆ ದಾರಿಯಲ್ಲಿ ಬರುವ ಬವಣೆಗಳನ್ನು ಭರಿಸಲು ನಮಗೆ ಶಕ್ತಿ ಇರುವುದಿಲ್ಲ. ಎಡವಿದ್ದು ಮತ್ತು ಸೋತಿದ್ದು ಅರಿವಾಗುತ್ತದೆ, ಆದರೆ ಅದರ ಕಾರಣವನ್ನು ನಾವು ಅರಿಯಲಾಗುವುದಿಲ್ಲ. ನಾವು ನಮ್ಮ ವಿಧಿಯನ್ನು ಅಥವಾ ಅನ್ಯರನ್ನು ದೂಷಿಸುತ್ತಾ ಸಮಾಧಾನ ಪಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ. ನಮ್ಮ ಸಮಸ್ಯೆಗಳಿಗೆ ನಾವೇ ಕಾರಣರೆಂದು ನಮಗೆ ಅನ್ನಿಸುವುದೇ ಇಲ್ಲ. ಯಾರಾದರೂ ನಮ್ಮ ಸಹಾಯಕ್ಕೆ ಬರಬಾರದೆ? ನೋಡಿ, ನಮ್ಮವರು ಎಲ್ಲರೂ ಎಷ್ಟು ಆನಂದವಾಗಿದ್ದಾರೆ, ಬಿದ್ದ ನಮ್ಮನ್ನು ಮೇಲೆತ್ತಲು ಯಾರಾದರೂ ಬರಬಾರದೆ ಎಂದು ಎಲ್ಲರಿಂದ ನಾವು ಕನಿಕರ ಅನುಕಂಪವನ್ನು ಅಪೇಕ್ಷಿಸುತ್ತೇವೆ. ಆದರೆ ಜಗತ್ತಿನಲ್ಲಿರುವ ಎಲ್ಲರಿಗೂ ಅವರವರದೇ ಕಷ್ಟಗಳು ಸಮಸ್ಯೆಗಳು ಇರುವಾಗ ನಮ್ಮನ್ನು ನೋಡಲು ಯಾರಿಗೆ ತಾನೇ ಸಮಯವಿರುತ್ತದೆ? ನಮ್ಮ ಅಪೇಕ್ಷೆಗೆ ಅವರಿಂದ ಯಾವ ಪ್ರತಿಕ್ರಿಯೆಯೂ ಬರುವುದಿಲ್ಲ. ಅವರು ನಮ್ಮೆದುರು ಬಂದಾಗ ಕೇವಲ ಅನುಕಂಪ ತೋರಬಹುದು. ನಮ್ಮ ದೀನ ಸ್ಥಿತಿಯನ್ನು ತೋರಿ ಅನ್ಯರಿಂದ ಅನುಕಂಪದ ಅಪೇಕ್ಷೆಯನ್ನು ಬಿಟ್ಟು ಮಾನ್ಯ ಗುಂಡಪ್ಪನವರು ಎಷ್ಟಾದರಷ್ಟೇ ಸರಿ ಎನ್ನುವಂತೆ ನಾವು ಯಾವುದೇ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಾಗ ಆ ಕಾರ್ಯದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳಬೇಕು ಮತ್ತು ನಮ್ಮ ಸಾಮರ್ಥ್ಯವನ್ನು ಆ ಕಾರ್ಯದ ವ್ಯಾಪ್ತಿಯೊಂದಿಗೆ ತುಲನೆ ಮಾಡಿಕೊಳ್ಳಬೇಕು. ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದಕ್ಕೆ ಸರಿದರೆ ಕಾರ್ಯವು ಸಂಪೂರ್ಣವಾಗುತ್ತದೆ, ಸಫಲತೆಯೂ ಸಿಗುತ್ತದೆ. ಹಾಗಲ್ಲದೆ ಕುಂಭತನದಿಂದ ಕೈಗೆತ್ತಿಕೊಂಡ ಕಾರ್ಯದಲ್ಲಿ ಸೋತರೆ ಖಿನ್ನನಾಗದೆ ಅನ್ಯರಿಂದ ಕನಿಕರವನ್ನು ಅಪೇಕ್ಷಿಸದೆ ಬಂದ ಕಷ್ಟವನ್ನು ಅನುಭವಿಸಬೇಕು ಮತ್ತು ಆ ಸ್ಥಿತಿಯಿಂದ ಹೊರಬರಲು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಒಂದಲ್ಲ ಒಂದು ದಿನ ನಮ್ಮ ದೀನಸ್ಥಿತಿಯ ಸಂಕೋಲೆಯಿಂದ ಹೊರಬರಬಹುದು. ಆಗ ನಾವು ಅನುಭವಿಗಳಾಗಿರುತ್ತೇವೆ, ಜ್ಞಾನಿಗಳಾಗಿರುತ್ತೇವೆ. ಮುಂದಿನ ನಮ್ಮ ಪ್ರಯತ್ನಗಳಲ್ಲಿ ಜಾಗರೂಕರಾಗಿರುತ್ತೇವೆ. ನೋಡಿ, ಎಂತಹ ತಪಸ್ಸನ್ನು ನಾವು ಆಚರಿಸಬೇಕು. ಶಾರೀರಿಕ, ವಾಚಿಕ, ಮಾನಸಿಕ ತಪಸ್ಸು. ಪ್ರತಿಯೊಬ್ಬರು ಕೂಡ ಇಂತಹ ಒಂದು ಧರ್ಮಾಚರಣೆಯಲ್ಲಿ ಅನುಷ್ಠಾನವನ್ನು ಮಾಡುತ್ತಾ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಉಳಿದ ವಿಚಾರಗಳನ್ನು ನಾಳೆ ದಿವಸ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ. ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.